Good morning, students. In this class, I am going to continue chapter straight lines. In this class, I discuss about the parallel condition for parallel and perpendicular of the lines and some problems on slope of a line. So fine. ಹಾಗೆ ಯಾರೋ ಒಬ್ಬರು ನನಗೆ ಸ್ಟೂಡೆಂಟ್ಸು ಡೌಟ್ ಕೂಡ ರೈಸ್ ಮಾಡಿದರು, ಒಂದು ಡೌಟ್ ಕೇಳಿದರು. ಆ ಡೌಟ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟು ಈ ಪ್ಯಾರಲ್ ಮತ್ತು ಪರ್ಪೆಂಡಿಕ್ಯುಲರ್ ಲೈನ್ಸ್ ಕಂಡೀಷನ್ಸ್ ಡಿಸ್ಕಸ್ ಮಾಡಿ ಆಮೇಲೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ಫೈನ್. ಸಿ ಹಿಯರ್ ದ ಕಂಡೀಷನ್ ಫಾರ್ ಪ್ಯಾರಲಲಿಸಮ್ ಅಂಡ್ ಪರ್ಪೆಂಡಿಕ್ಯುಲಾರಿಟಿ ಆಫ್ ಟೂ ಲೈನ್ಸ್ ಅಂತ. ಯಾವಾಗ ಎರಡು ಲೈನ್ನ ನಾವು ಪ್ಯಾರಲಲ್ ಅಂತ ಕರಿತೀವಿ, ಯಾವಾಗ ಎರಡು ಲೈನ್ನ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಆನ್ ದ ಬೇಸಿಸ್ ಆಫ್ ಸ್ಲೋಪ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಯಾವಾಗ ನೀವು ಎರಡು ಲೈನ್ನ ಪ್ಯಾರಲಲ್ ಎರಡು ಲೈನ್ನ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಕರಿತೀರಾ ಅಂತ. ಸೊ ನನಗೆ ಒಂದು ಕ್ವಶನ್ ನಿಮಗೆ ನಾನು ಕೇಳ್ತಾ ಇರೋದು ಏನಂದರೆ, ಯಾವಾಗ ಎರಡು ಲೈನ್ನ ನೀವು ಪ್ಯಾರಲಲ್ ಅಂತ ಹೇಳ್ತೀರಾ? ಜನರಲಾಗಿ ನೀವು ಥಿಂಕ್ ಮಾಡಿದ್ರೆ ಹೇಗೆ ಥಿಂಕ್ ಮಾಡ್ತೀರಾ ಅಂತ ಇದನ್ನು ಕ್ವಶನ್ನ ನೀವು ಥಿಂಕ್ ಮಾಡಿ. ನಾನು ನಿಮಗೆ ಆನ್ಸರ್ ಇಲ್ಲಿ ಹೇಳ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಸೊ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದಾದ್ರೂ ಎರಡು ಲೈನ್ನ ಚೂಸ್ ಮಾಡೋಣ. ನೋಡಿ, ಒನ್ ಲೈನ್ ದಟ್ ಈಸ್ ಪ್ಯಾರಲಲ್ ಟು ಅನದರ್ ಲೈನ್. ನೋಡಿ, ಎರಡು ಲೈನ್ ಪ್ಯಾರಲಲ್ ಆಗಿರಬೇಕು ಅಂದರೆ ಇವೆರಡೂ ಒಂದೇ ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿರಬೇಕು. ಎಕ್ಸ್ ಆಕ್ಸಿಸ್ಗೆ ಎರಡು ಸೇಮ್ ಆ್ಯಂಗಲ್ನಲ್ಲಿ, ಇದು 30 ಡಿಗ್ರಿ ಇದ್ದರೆ ಇದು 30 ಡಿಗ್ರಿ, 60 ಡಿಗ್ರಿ ಇದ್ದರೆ 60 ಡಿಗ್ರಿ, 120 ಇದ್ದರೆ 120, 330 ಇದ್ದರೆ 330 ಡಿಗ್ರಿ, ಎಷ್ಟು ಆ್ಯಂಗಲ್ನಲ್ಲಿ ಇನ್ಕ್ಲೈನ್ಡ್ ಆಗಿರುತ್ತೆ ಅವೆರಡು. ಈ ಲೈನ್ ಕೂಡ ಅಷ್ಟೇ ಆ್ಯಂಗಲ್ನಲ್ಲಿ ಇನ್ಕ್ಲೈನ್ಡ್ ಆಗಿರಬೇಕು. ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಮಸ್ಟ್ ಬಿ ಸೇಮ್. ಇದು ತೀಟಾ ಅಂದರೆ ಇದು ಕೂಡ ತೀಟಾನೇ ಇರಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಎರಡೂ ಲೈನು ಸೇಮ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಇರುತ್ತೆ. ಏನಾದ್ರು ಒಂಚೂರು ವೇರಿ ಆಯಿತು ಅಂತ ಇಟ್ಕೊಳ್ಳಿ. ಸೊ ಸ್ವಲ್ಪ ವೇರಿ ಆಯಿತು, ಇದೊಂದು ಲೈನ್ ಹೀಗೆ ಎಕ್ಸ್ ಆಕ್ಸಿಸಲ್ಲಿ ಇದರಲ್ಲಿ ಇನ್ಕ್ಲೈನ್ಡ್ ಆಗಿದೆ. ಇದೇನಾದ್ರು ಒಂಚೂರು ಆ್ಯಂಗಲ್ ಸ್ವಲ್ಪ ವೇರಿ ಆಯಿತು ಅಂದ್ರೂ ಇಷ್ಟೇ ವೇರಿ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕಲಿ ಯಾವುದೋ ಒಂದು ಸರ್ಟೈನ್ ಮೊಮೆಂಟಲ್ಲಿ ಅದು ಒಂದಕ್ಕೊಂದು ಜಾಯಿನ್ ಆಗಿಬಿಡುತ್ತವೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಆ್ಯಂಗಲ್ ಏನಾದ್ರು ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಅವು ಪ್ಯಾರಲಲ್ ಆಗಿರಲ್ಲ. ಅಂದರೆ ಕಾನ್ಸೆಪ್ಟ್ ನಾನು ಹೇಳಕ್ಕೆ ಹೋಗ್ತಿರೋದು ಇಷ್ಟನೇ. ಎರಡು ಲೈನ್ ಪ್ಯಾರಲಲ್ ಆಗಿದೆ ಅಂದರೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ನು ಸೇಮ್ ಇರುತ್ತೆ, ಎರಡೂ ಸೇಮ್ ಆ್ಯಂಗಲಲ್ಲಿ ಇನ್ಕ್ಲೈನ್ಡ್ ಆಗಿರುತ್ತೆ. ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ಈಗ ನೋಡಿ, ಈ ಲೈನ್ ಮತ್ತು ಈ ಲೈನ್ ಎರಡರದೂ ಸ್ಲೋಪ್ ಏನಾಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇದು 30 ಡಿಗ್ರಿ ಆ್ಯಂಗಲ್ನಲ್ಲಿ ಇನ್ಕ್ಲೈನ್ಡ್ ಆಗ್ತಾ ಇದೆ, ಇದು ಕೂಡ 30 ಡಿಗ್ರಿ ಆ್ಯಂಗಲ್ನಲ್ಲೇ ಇನ್ಕ್ಲೈನ್ಡ್ ಆಗಬೇಕು. ಯಾಕೆಂದರೆ ಪ್ಯಾರಲಲ್ ಲೈನ್ಸ್ ಅಲ್ವಾ, ಹಾಗಾಗಿ. ಸೊ ಇದು ಫಸ್ಟ್ ಲೈನ್ ಅಂತ ಅಂದ್ಕೊಳ್ಳಿ, ಇದನ್ನು ಸೆಕೆಂಡ್ ಲೈನ್ ಅಂತ ಅಂದ್ಕೊಳ್ಳಿ. ಸ್ಲೋಪ್ ಆಫ್ ಫಸ್ಟ್ ಲೈನ್ ಏನಾಗುತ್ತೆ ಅಂದರೆ, ಸ್ಲೋಪ್ ಆಫ್ ಲೈನ್ 1 ಏನಾಗುತ್ತೆ? ಸೊ ಸ್ಲೋಪ್ನ ನಾವು ಹೇಗೆ ಬರಿತೀವಿ? ಯೂಶಲಿ m is equal to tan theta ಅಂತ ಹೇಳಿ ಬರಿತೀವಿ. ದಿಸ್ ಇಸ್ ದ ಸ್ಲೋಪ್ ಆಫ್ ಎ ಲೈನ್ ಅಂತ ಹೇಳಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಹಿಯರ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ 30 ಡಿಗ್ರಿ, ದಟ್ಸ್ ವೈ m is equal to what? tan 30 ಡಿಗ್ರಿ. ಹೌದಲ್ವಾ? ಸೊ ಥೀಟಾ is equal to 30 ಡಿಗ್ರಿ ಇರೋದ್ರಿಂದ tan 30 ಡಿಗ್ರಿ ಆಯಿತು. ಸೊ m is equal to tan 30 ವ್ಯಾಲ್ಯೂ ಏನು? 1/√3. ದ ಸ್ಲೋಪ್ ಆಫ್ ಫಸ್ಟ್ ಲೈನ್ ಈಸ್ 1/√3. ಅಗೈನ್ ಸಿಮಿಲರ್ಲಿ ಇದು 30 ಡಿಗ್ರಿನೇ ಇರೋದ್ರಿಂದ ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಕೂಡ ಏನು ಬರುತ್ತೆ? 1/√3ನೇ ಬರುತ್ತೆ. ಸ್ಲೋಪ್ ಏನಾಯಿತು ನಮಗೆ ಇಲ್ಲಿ? ಈಕ್ವಲ್ ಆಯಿತು. ಯಾವಾಗ? ಎರಡು ಲೈನು ಪ್ಯಾರಲಲ್ ಆಗಿದ್ದಾಗ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್ ಬಿಕಾಸ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಆರ್ ಸೇಮ್. ಸೊ ಆಂಗಲ್ ಆಫ್ ಇನ್ಕ್ಲಿನೇಷನ್ ಸೇಮ್ ಬರೋದ್ರಿಂದ ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವಾಗ? ಲೈನ್ಸ್ ಪ್ಯಾರಲಲ್ ಆಗಿದ್ದಾಗ. ಸೊ ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ ಸ್ಲೋಪ್ ಈಕ್ವಲ್ ಆಗಿರುತ್ತೆ. ಸೊ ಏನಾದ್ರು ಸ್ಲೋಪ್ಸ್ ಈಕ್ವಲ್ ಆಯಿತು ಅಂದರೆ ಲೈನು ಪ್ಯಾರಲಲ್ ಆಗಿ ಬರುತ್ತೆ. ಇದು ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಕೆಲವು ಥಿಯರಮ್ಸ್ ಪ್ರೂಫ್ ಮಾಡಲಿಕ್ಕೆ, ಇನ್ನು ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ನಾವು ಸಖತ್ ಯೂಸ್ ಮಾಡ್ತೀವಿ, ಇದನ್ನು ಮರಿಬಾರ್ದು. ಅರ್ಥ ಆಯ್ತಾ? ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ಇಫ್ ದ ಸ್ಲೋಪ್ ಆಫ್ ಟೂ ಲೈನ್ಸ್ ಆರ್ ಈಕ್ವಲ್ ದೆನ್ ದೇ ಆರ್ ಪ್ಯಾರಲಲ್. ಅರ್ಥ ಆಯ್ತಾ? ನಾನು ಹೇಳಿದ್ದು ಅದನ್ನು ಕಾನ್ವರ್ಸ್ ಅಂತ ಹೇಳಿ ಕರಿತೀವಿ. ಈ ಕಡೆಯಿಂದನೂ ಹೇಳಿದ್ರು ನಡೆಯುತ್ತೆ, ಹಾಗೆ ಹೇಳಿದ್ರು ಎಕ್ಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳೋದನ್ನ ನಾವು ಕಾನ್ವರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ಹಾಗಿದ್ರೆ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನಾಗುತ್ತೆ? ಸೊ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಪರ್ಪೆಂಡಿಕ್ಯುಲರ್ದು ಕಂಡೀಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು 0 ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಸೊ ಒಂದು ಲೈನ್ ತಗೋಣ.
ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್. ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಅಂತ ಅನ್ಕೊಳ್ಳಿ. ಸೊ ಇದು ಫಸ್ಟ್ ಲೈನ್, ಇದು ಸೆಕೆಂಡ್ ಲೈನ್. ಸೊ ಇದು ಎಷ್ಟು ಆ್ಯಂಗಲ್ನಲ್ಲಿ ಇನ್ಕ್ಲೈಂಡ್ ಆಗಿದೆ, θ1 ಅಂತ. ಇದು ಅಷ್ಟೇ ಆ್ಯಂಗಲ್ನಲ್ಲಿ ಇರಲ್ಲ, ಚೇಂಜ್ ಇರುತ್ತೆ. ದಿಸ್ ಇಸ್ θ2. ಸೊ ಇದು ಏನಿದು 90 ಡಿಗ್ರಿ. ಇದು ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ನಾನು ಬರ್ದಿದ್ದು ಎಲ್ಲರಿಗೂ ಗೊತ್ತಾಯ್ತಾ? ಸೊ ಇಲ್ಲೇನಾಗುತ್ತೆ ನಮಗೆ, ಈ ಇಂಟೀರಿಯರ್ ಆ್ಯಂಗಲ್ನ ಬರಿಬೇಕಾದ್ರೆ ಸಮ್ ಆಫ್ ಇಂಟೀರಿಯರ್ ಅಂಡ್ ಆಪೋಸಿಟ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ನ ಬರಿಬೇಕಾದ್ರೆ ವಾಟ್ ಅಬೌಟ್ ದ ಎಕ್ಸ್ಟೀರಿಯರ್ ಆ್ಯಂಗಲ್? ಸೊ θ2 is the exterior angle. So exterior angle is equal to sum of interior and opposite angle ಅಂತ ಹೇಳಿ ಕರಿತೀವಿ. So here θ2 can be written as 90 ಡಿಗ್ರಿ ಪ್ಲಸ್ θ1 ಅಂತ ಹೇಳಿ ಬರಿಬೋದಾ? ಯಾಕೆ ಸರ್ ಈ ಥರ ಬರೆದ್ರಿ ಅಂತ ಹೇಳಿದ್ರೆ, ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ಮತ್ತು ನೀವು ಕೂಡ ಬೇಸಿಕಲಿ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡಿರ್ತೀರಿ. ಏನದು? ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ದ ಸಮ್ ಆಫ್ ಇಂಟೀರಿಯರ್ ಅಂಡ್ ಆಪೋಸಿಟ್ ಆ್ಯಂಗಲ್. ಸೊ ಹಾಗಾಗಿ ಅಂದರೆ ಇಂಟೀರಿಯರ್ ಮತ್ತು ಆಪೋಸಿಟ್ ಆ್ಯಂಗಲ್, ಅದಕ್ಕೆ ಮತ್ತು ಎರಡು ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ನ ತಗೊಂಡ್ರೆ ನಮಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಬರುತ್ತೆ ಅಂತ ಹೇಳಿ ನಾವು ಈ ಟ್ರಯಾಂಗಲ್ ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಹೇಳಿರ್ತೀವಿ. ಸೊ ಅಂದರೆ ನಿಮ್ಮ SSLC ಆ ಕ್ಲಾಸಸ್ಸಲ್ಲಿ ನೀವು ಡಿಸ್ಕಸ್ ಮಾಡಿರ್ತೀರಿ. ಅದ್ರ ಬೇಸಿಸ್ ಮೇಲೆ ನಾನು ಇದನ್ನು ಬರಿತಾ ಇದ್ದೀನಿ. θ2 = 90 ಡಿಗ್ರಿ ಪ್ಲಸ್ θ1 ಅಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಫೈನ್. ಈಗ ನೆಕ್ಸ್ಟ್ ನೋಡಿ, ಎರಡು ಲೈನ್ ಏನಾಗಿದೆ ಇಲ್ಲಿ? ಪರ್ಪೆಂಡಿಕ್ಯುಲರ್ ಆಗಿದೆ. ನಾವೇನು ಹೇಳಬೇಕು? ಕಾನ್ಸೆಪ್ಟ್ ಏನು ತಗೊಳ್ಬೇಕು? ನಾವಿಲ್ಲಿ ತಗೊಂತಾ ಇರೋದೇನೆಂದರೆ ಸ್ಲೋಪ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಸ್ಲೋಪ್ ಬೇಸಿಸ್ ಮೇಲೆ ಯಾವ ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ನಾನೇನು ಮಾಡಿದೆ, ಎರಡು ಲೈನ್ನ ಪರ್ಪೆಂಡಿಕ್ಯುಲರ್ ಲೈನ್ಸ್ನ ತಗೊಂಡೆ, ಅವು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾಗಿರುತ್ತೆ ಅಂತ ಹೇಳಿ ಬರ್ದಿದ್ದೀನಿ. ಸೊ ಇವಾಗ ಇದರ ಬೇಸಿಸ್ ಮೇಲೆ ನಾನು ನೆಕ್ಸ್ಟ್ ಫರ್ದರ್ ಕಂಡೀಷನ್ ಏನು ಬರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅಬ್ಸರ್ವ್ ಕೇರ್ಫುಲಿ. ಇದೇನಾಗುತ್ತೆ, ಸೊ ನಾನು ಆಪರೇಟ್ ಟ್ಯಾನ್ ಆನ್ ಬೋತ್ ಸೈಡ್ ಅಂತ ಹೇಳ್ತೀನಿ. ಸೊ ಟ್ಯಾನ್ θ2 = ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ θ1 ಅಂತ. ಸರ್ ಯಾಕೆ ಇದನ್ನು ನೀವು ಟ್ಯಾನ್ನ ಆಪರೇಟ್ ಮಾಡ್ಕೊಂಡ್ರಿ ಎರಡು ಸೈಡು ಅಂತ ನೀವು ಕ್ವಶನ್ ರೈಸ್ ಮಾಡ್ಬೋದು. ಸೊ ಟ್ಯಾನ್ನ ಆಪರೇಟ್ ಮಾಡಿದ್ದರ ರೀಸನ್ ಇಷ್ಟನೇ. ಟ್ಯಾನ್ನ ನಾನು ಯಾಕೆ ಆಪರೇಟ್ ಮಾಡಿದೆ ಅಂದರೆ, ಸ್ಲೋಪ್ ಆಫ್ ಎ ಲೈನ್ ಅಂದರೆ ಟ್ಯಾನ್ θ ಅಂತ ಹೇಳ್ತೀವಿ ಅಲ್ವಾ. ಒಂದು ಲೈನ್ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಟ್ಯಾನ್ θ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಟ್ಯಾನ್ನ ಆಪರೇಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪರ್ಪೆಂಡಿಕ್ಯುಲಾರಿಟಿ ಕಂಡೀಷನ್ನ ಸ್ಲೋಪ್ ಬೇಸಿಸ್ ಮೇಲೆ ಹೇಳೋದ್ರಿಂದ ನಾನು ಟ್ಯಾನ್ನ ಆಪರೇಟ್ ಮಾಡ್ತಾ ಇದ್ದೀನಿ. ಸ್ಲೋಪ್ ಬರಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ಈಗ ನೋಡಿ, ಟ್ಯಾನ್ θ2 ಹಾಗೆ ಇರಲಿ. ಈ ಟ್ಯಾನ್ 90 ಪ್ಲಸ್ θ1 ಏನಂತ ಬರಿತೀವಿ ಅಂತ ನೋಡಿ, ಅಬ್ಸರ್ವ್ ಮಾಡಿ. 90 ಈಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ, ಅಲೈಡ್ ಆ್ಯಂಗಲ್ ಅಂತ ಹೇಳಿ ಬರುತ್ತೆ ಟ್ರಿಗ್ನೋಮೆಟ್ರಿನಲ್ಲಿ. ಅಲ್ಲಿ ಹೇಳ್ಕೊಡ್ತಾರೆ ನಿಮಗೆ 90 ಈಸ್ ಎ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಈ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಂದರೆ ನಾವು ಕೋ ರೇಷಿಯೋಸ್ನ ಬರಿತೀವಿ. ನಿಮ್ಗೆ ಈಗ ಆಲ್ರೆಡಿ ಟ್ರಿಗ್ನೋಮೆಟ್ರಿನಲ್ಲಿ ಗೊತ್ತಿರುತ್ತೆ, ಸೈನ್ಗೆ ಕೋ ರೇಷಿಯೋ ಕೋಸೈನ್ ಅಂತ ಹೇಳಿ ಕರಿತೀವಿ. ಸೈನ್ಗೆ ಕೋಸೈನ್, ಕೋ ರೇಷಿಯೋ, ಇದನ್ನ ಶಾರ್ಟ್ ಫಾರ್ಮ್ನಲ್ಲಿ ಕಾಸ್ ಅಂತ ಹೇಳಿ ಬರಿತೀವಿ, ಹೌದಲ್ವಾ. ಸೈನ್ಗೆ ಕೋ ರೇಷಿಯೋ ಕೋಸೈನ್. ಹಾಗೆ ಸೀಕ್ಯಾಂಟ್ಗೆ ಕೋ ರೇಷಿಯೋ ಕೋಸಿಕ್ಯಾಂಟ್, ನಾವು ಹಾಗೆ ಬರಿತೀವಿ. ಕೊಸಿಕೆಂಟ್ θ ಅಂತ ಹೇಳಿ ಕರಿತೀವಿ, ಹೌದಲ್ವಾ. ಹಾಗೆ ಟ್ಯಾಂಜೆಂಟ್ಗೆ ಕೋ ರೇಷಿಯೋ ಏನು? ಕೋಟ್ಯಾಂಜೆಂಟ್. ದಟ್ ಇಸ್ ನಥಿಂಗ್ ಬಟ್ ಕಾಟ್ θ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ ಹೇಗಿದೆ. ಕೋ ರೇಷಿಯೋ ಅಲ್ವಾ, ಅದಕ್ಕೆ ಅದು ಏನಿರುತ್ತೋ ಅದಕ್ಕೆ ಕೋ ಸೇರಿಸೋದು. ಸೈನ್ಗೆ ಕೋ ರೇಷಿಯೋ ಕೋ ಸೈನ್, ದಟ್ ಈಸ್ ಕಾಸ್. ಸೀಕೆಂಟ್ಗೆ ಕೋ ರೇಷಿಯೋ ಕೋ ಸೀಕೆಂಟ್, ದಟ್ ಈಸ್ ಕೊಸಿಕೆಂಟ್. ಟ್ಯಾಂಜೆಂಟ್ಗೆ ಕೋ ರೇಷಿಯೋ ಕೋ ಟ್ಯಾಂಜೆಂಟ್, ದಟ್ ಈಸ್ ನಥಿಂಗ್ ಬಟ್ ಕಾಟ್. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಟ್ಯಾನ್ಗೆ ಕೋ ರೇಷಿಯೋ ಏನು? ಕಾಟ್. ಕಾಟ್ಗೆ ಕೋ ರೇಷಿಯೋ ಏನು? ಟ್ಯಾನ್. ಅರ್ಥ ಆಗ್ತಾ ಇದೆಯಾ? ಒಂದಕ್ಕೊಂದು ಕೋ ರೇಷಿಯೋಸ್ ಆಗಿರುತ್ತೆ. ಸೊ ಇದು ತುಂಬ ಡೆಪ್ತಾಗಿ ಹೇಳಲ್ಲ ನಾನು ಅಲೈಡ್ ಆ್ಯಂಗಲ್ನ, ಯಾಕೆಂದರೆ ಟ್ರಿಗ್ನೋಮೆಟ್ರಿನಲ್ಲಿ ಡಿಸ್ಕಸ್ ಮಾಡ್ತಾರೆ. ನಾನಿಲ್ಲಿ ಜಸ್ಟ್ ಬ್ರೀಫಾಗಿ ಹೇಳ್ತೀನಿ. 90 ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲು. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬಂದರೆ ಕೋ ರೇಷಿಯೋಸ್ನ ಬರೀಬೇಕು. ಸೊ ಟ್ಯಾನ್ಗೆ ಕೋ ರೇಷಿಯೋ ಏನು ಅಂದರೆ ಕಾಟ್. ಸೊ ಇಲ್ಲಿ ಆ್ಯಂಗಲ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೀವಿ, ದಟ್ ಈಸ್ ಕಾಟ್ θ1 ಅಂತ. ಅರ್ಥ ಆಯ್ತಾ? ಸೊ ಟ್ಯಾನ್ 90 ಪ್ಲಸ್ θ ಅಂದಾಗ ನಾವು ಕಾಟ್ θ1 ಅಂತ ಹೇಳಿ ಬರಿತೀವಿ. ಬಟ್ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನಂತ. ಈ 90 ಪ್ಲಸ್ θ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತೆ. 90 ಪ್ಲಸ್ θ ಇಸ್ ಅ
ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗಿರುತ್ತೆ. ಸೊ ಇದು ಕೂಡ ನಿಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಡಿಸ್ಕಸ್ ಮಾಡ್ತಾರೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಪಾಸಿಟಿವ್ ಇರುತ್ತೆ. ಯಾಕೆ ಅವೇ ಪಾಸಿಟಿವ್ ಇರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ಟ್ರಿಗ್ನೋಮೆಟ್ರಿ ಕ್ಲಾಸ್ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ತಾರೆ. ಸೊ ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನು, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. 90 ಪ್ಲಸ್ ಥೀಟಾ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಯಾಕೆ ಗೊತ್ತಾ, ನೋಡಿ ಇಲ್ಲಿ. ಸೊ ಇಲ್ಲಿಂದ ನಾವು ಆಂಗಲ್ ಮೆಜರ್ಮೆಂಟ್ ಮಾಡ್ತಾ ಬರ್ತೀವಿ. ಇದು 0 to 90 ಡಿಗ್ರಿ ಆಯಿತು. 90ಇಂದ ಮುಂದಕ್ಕೆ ಬಂದಾಗ ಇದು 90 ಪ್ಲಸ್ ಥೀಟಾ. 90ಗಿಂತ ಒಂಚೂರು ಜಾಸ್ತಿ ಅಲ್ವಾ. ಸೊ 90ಗಿಂತ ಜಾಸ್ತಿ, ಇದು ಜಾಸ್ತಿ ಅನ್ನೋದು ಆಂಗಲ್. ಥೀಟಾ ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು, 1 2 3 4 ಅಪ್ ಟು 90 ಡಿಗ್ರಿ ತನಕ ಏನು ಬೇಕಾದ್ರೂ ಬರ್ಬೋದು ಇದು ಥೀಟಾ ಅನ್ನೋದು. ಸೊ ಹಾಗಾಗಿ 90 ಪ್ಲಸ್ ಥೀಟಾ ಅನ್ನೋದು ಏನಾಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು, ಎಲ್ಲರಿಗೂ ಗೊತ್ತಾಯ್ತಾ ಇದು. ಸೊ ಹಾಗಾಗಿ ಇದೇನಾಗುತ್ತೆ, ಇದು 90 ಪ್ಲಸ್ ಥೀಟಾ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್ ಬರುತ್ತೆ, ಹಾಗಾಗಿ ಇಲ್ಲಿ ನಾವು ಮೈನಸ್ ಸೈನ್ನ ಹಾಕ್ತೀವಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ನೆಗೆಟಿವ್, ಸೊ ಹಾಗಾಗಿ ಮೈನಸ್ ಸೈನ್ನ ಹಾಕ್ತಿದ್ದೀನಿ. ಸೊ ನೋಡಿ, ಇದು ಟ್ರಿಗ್ನೋಮೆಟ್ರಿಕ್ ಅಲೈಡ್ ಆಂಗಲ್ ಕಾನ್ಸೆಪ್ಟು ಬ್ರೀಫ್ ಆಗಿ ಹೇಳಲಿಲ್ಲ ಅಂದ್ರೆ, ಡಿಟೈಲ್ಡ್ ಆಗಿ ಹೇಳಲಿಲ್ಲ ಅಂದರೆ ಗೊತ್ತಾಗಲ್ಲ. ಸ್ವಲ್ಪ ಏನೋ ಹೇಳ್ತಾ ಇದ್ದೀವಿ ಅಂದರೆ ನಿಮಗೆ ಏನು ಅಷ್ಟು ಕ್ಲಾರಿಟಿ ಸಿಗಲ್ಲ. ಬಟ್ ಟ್ರಿಗ್ನೋಮೆಟ್ರಿ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಫುಲ್ಲು ಕ್ಲಾರಿಟಿ ಸಿಗುತ್ತೆ. ಇನ್ ಕೇಸ್ ನಾನೇ ಅದನ್ನೆಲ್ಲ ಫುಲ್ ಡೀಟೇಲ್ ಹೇಳೋದಾಗಿದ್ರೆ ಹೇಳ್ಬೋದಾಗಿತ್ತು, ಬಟ್ ನಾನು ಇಲ್ಲಿ ಅನಾಲಿಟಿಕಲ್ ಜಾಮೆಟ್ರಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನು ಫುಲ್ ಡೀಟೇಲ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. 90 ಪ್ಲಸ್ ಥೀಟಾ ಅಂದರೆ ಇಷ್ಟು ತಿಳ್ಕೊಳ್ಳಿ. 90 ಪ್ಲಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ನೆಗೆಟಿವ್ ಇರುತ್ತೆ. 90 ಅನ್ನೋದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬಂದಾಗ ಕೋ ರೇಷಿಯೋ ಬರೀಬೇಕು. ಸೊ ಟ್ಯಾನ್ಗೆ ಕೋ ರೇಷಿಯೋ ಬಂದು ಕಾಟು, ಹಾಗಾಗಿ ಮೈನಸ್ ಕಾಟ್ ಥೀಟಾ 1 ಅಂತ ಆಯಿತು. ನಿಮಗೆಲ್ಲ ರೆಸಿಪ್ರೋಕಲ್ ರೇಷಿಯೋ ಗೊತ್ತಿದೆ ಅಂತ ಅನ್ಕೋತೀನಿ, ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ. ಸೈನ್ ಥೀಟಾನ ನಾವು ಏನಂತ ಬರಿಬೋದು, 1 ಕೊಸಿಕೆಂಟ್ ಥೀಟಾ ಅಂತ ಹೇಳಿ ಬರಿಬೋದು. ಹಾಗೆ ಟ್ಯಾನ್ ಥೀಟಾನ ಏನಂತ ಬರಿಬೋದು, 1 ಕಾಟ್ ಥೀಟಾ ಅಂತ ಬರಿಬೋದು. ಹಾಗೆ ಕಾಟ್ ಥೀಟಾನ ಏನಂತ ಬರಿಬೋದು, 1 ಟ್ಯಾನ್ ಥೀಟಾ ಅಂತ ಹೇಳಿ ಬರಿಬೋದು. ಸೊ ದೀಸ್ ಆರ್ ದ ರೆಸಿಪ್ರೋಕಲ್ ರೇಷಿಯೋಸ್ ಅಂತ ಹೇಳಿ ಕರಿತೀವಿ. ರೆಸಿಪ್ರೋಕಲ್ ರೇಷಿಯೋಸ್ ಇದನ್ನ ಆಲ್ರೆಡಿ ಟ್ರಿಗ್ನೋಮೆಟ್ರಿನಲ್ಲಿ ನಿಮಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ಈ ಟ್ಯಾನ್ ಥೀಟಾ 2 ಹಾಗೆ ಇರಲಿ. ದಿಸ್ ಮೈನಸ್ ಕಾಟ್ ಥೀಟಾ 1 ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಆಗಿ ಇರುತ್ತೆ. ಈ ಕಾಟ್ ಥೀಟಾ 1ನ 1 ಟ್ಯಾನ್ ಥೀಟಾ 1 ಅಂತ ಬರಿಬೋದಾ, ಆನ್ ದ ಬೇಸಿಸ್ ಆಫ್ ರೆಸಿಪ್ರೋಕಲ್ ರೇಷಿಯೋ. ಕಾಟ್ ಥೀಟಾನ 1 ಟ್ಯಾನ್ ಥೀಟಾ ಅಂತ ಹೇಳಿ ಬರಿಬೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟ್ಯಾನ್ ಥೀಟಾ 1 ಆಯಿತು ಇಂಟು ಟ್ಯಾನ್ ಥೀಟಾ 2 ದಟ್ ಈಸ್ ಈಕ್ವಲ್ ಟು -1. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಮಾಡ್ತೀವಿ, ಇಲ್ಲಿ ಟ್ಯಾನ್ ಥೀಟಾ 1 ಇಂಟು ಟ್ಯಾನ್ ಥೀಟಾ 2 ಈಸ್ ಈಕ್ವಲ್ ಟು -1. ಅರ್ಥ ಆಯ್ತಾ ನಾ ಹೇಳಿದ್ದು. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಲೈನು ಥೀಟಾ 1 ಅಷ್ಟು ಆಂಗಲ್ನ ಫಾರ್ಮೇಷನ್ ಮಾಡ್ತಿದೆ. ಸೆಕೆಂಡ್ ಲೈನು ಥೀಟಾ 2 ಅಷ್ಟು ಆಂಗಲ್ನ ಫಾರ್ಮೇಷನ್ ಮಾಡ್ತಿದೆ. ನಾನು ಅವಾಗಲೇ ಹೇಳಿದೆ, ಸ್ಲೋಪ್ ಅಂದರೆ ಏನು, ಈ ಆಂಗಲ್ನ ಟ್ಯಾನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದು. ಟ್ಯಾನ್ ಥೀಟಾ 1 ಈಸ್ ದ ಸ್ಲೋಪ್ ಆಫ್ ಫಸ್ಟ್ ಲೈನ್. ಫಸ್ಟ್ ಲೈನು ವಿತ್ ಎಕ್ಸ್ ಆಕ್ಸಿಸ್ ಥೀಟಾ 1 ಅಷ್ಟು ಆಂಗಲ್ನ ಫಾರ್ಮೇಷನ್ ಮಾಡ್ತಿದೆ, ಹಾಗಾಗಿ ಟ್ಯಾನ್ ಥೀಟಾ 1 ಆಯಿತು. ಸೆಕೆಂಡ್ ಲೈನು ಥೀಟಾ 2 ಅಷ್ಟು ಆಂಗಲ್ನ ಫಾರ್ಮೇಷನ್ ಮಾಡ್ತಿದೆ, ಹಾಗಾಗಿ ಅದರಲ್ಲ ಸ್ಲೋಪ್ ಏನಾಯಿತು, ಟ್ಯಾನ್ ಥೀಟಾ 2 ಆಯಿತು. ನಾವು ಯೂಶಲಿ ಸ್ಲೋಪ್ನ ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ, ಎಂ, ಸ್ಮಾಲ್ ಲೆಟರ್ ಎಂ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ಹಾಗಾಗಿ ಟ್ಯಾನ್ ಥೀಟಾ 1 ನಾವು ಏನಂತ ಡಿನೋಟ್ ಮಾಡ್ಬೋದು, M1 ಅಂತ. ಹಾಗೆ ಟ್ಯಾನ್ ಥೀಟಾ 2 ಏನಂತ ಡಿನೋಟ್ ಮಾಡ್ಬೋದು, M2 ಅಂತ ಹೇಳಿ ಡಿನೋಟ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು. ಸೊ ಹಿಯರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ M1 ಇಂಟು ಟ್ಯಾನ್ ಥೀಟಾ 2 ಕ್ಯಾನ್ ಬಿ ರಿಟನ್ ಆಸ್ M2 ದಟ್ ಈಸ್ ಈಕ್ವಲ್ ಟು -1. ಅರ್ಥ ಮಾಡ್ಕೊಳ್ಳಿ. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, then the product of their slope is equal to -1. ಅಂದ್ರೆ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆ ಲೈನ್ಗಳ ಸ್ಲೋಪ್ಸ್ ಏನು ಬರುತ್ತೋ ಆ ಸ್ಲೋಪ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಒನ್ ಮೋರ್ ಟೈಮ್. ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆ ಎರಡೂ ಲೈನ್ಸ್ನ ಸ್ಲೋಪ್ಸ್ಗಳೇನು ಬರುತ್ತೋ ಆ ಸ್ಲೋಪ್ಸ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. ಅದು ಹೇಗೆ ಬರುತ್ತೆ ಸರ್, ನೆಕ್ಸ್ಟ್ ಲೇಟರ್ ಕ್ಲಾಸಸಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರುತ್ತಲ್ಲ, ಅಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈಗ ತಿಳ್ಕೊಳ್ಳಿ, ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ದೇರ್ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್
then the product of their slope is equal to -1. If two lines are perpendicular, then the product of their slope is equal to -1. ಇದು ಅರ್ಥ ಆಯ್ತಾ? ಇದು ಪ್ರೂಫ್ ಏನ್ ಬೇಡ, ಬಟ್ ನಾನು ನಿಮ್ಗೆ ಹಾಗೆ ಹೇಳ್ಬಿಟ್ರೆ ಹೇಗೆ ಬಂತು ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ. ಇನ್ ಕೇಸ್ ಡೌಟ್ ಬಂದರೆ ಹೇಳಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ನಾನು ನಿಮಗೆ ಇದನ್ನು ಕ್ಲಾರಿಫೈ ಮಾಡ್ತೀನಿ. ಆಗ್ಬೋದಾ? ಫೈನ್. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಏನು ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅದಷ್ಟು ನೋಟ್ಸ್ ಇದು. ಸೊ ಇಲ್ಲಿ 2 ಲೈನ್ ಪ್ಯಾರಲಲ್ ಆಗಿದ್ರೆ ಏನಾಗಿರುತ್ತೆ, 2 ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗಿರುತ್ತೆ ಅಂತ ಹೇಳಿ ಬರ್ತಿದ್ದೀನಿ. ಸೊ ಇದಿಷ್ಟು ಬರ್ಕೊಂಡ್ರೆ ಸಾಕು, ನೀವು ಬೇರೆ ಏನು ಫುಲ್ ಡೀಟೇಲ್ಸ್ ಪ್ರೂಫ್ ಏನು ಬೇಕಿಲ್ಲ. ಹಾಗೂ ನಿಮಗೆ ಬೇಕಂದ್ರೆ ವಿಡಿಯೋನಲ್ಲಿ ಇರುತ್ತೆ, ನೀವು ಬೇಕಾದ್ರೆ ಅದನ್ನು ಕೂಡ ನೀವು ಕಾಪಿ ಮಾಡಿ, ಇಲ್ಲ ಅಂದರೆ ಹಾಗೆ ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ಇದಿಷ್ಟೇ ಬರ್ಕೊಂಡ್ರು ಸಾಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸರ್, ಸ್ಲೋಪ್ ಆಫ್ ಎ ಲೈನ್ ನೀವು ಡೆಫಿನೇಷನ್ ಹೇಳಿದ್ರಿ, the tangent of the angle made by the line with x-axis in positive direction. ಸೊ ವಿತ್ x-axis ಯಾಕೆ ತಗೊಳ್ಬೇಕು, y-axisನ ಯಾಕೆ ತಗೊಳ್ಳೋದಕ್ಕೆ ಬರಲ್ಲ ಅಂತ. ಸೊ ಇದಕ್ಕೆ ತುಂಬ ರೀಸನ್ಸ್ ಇದೆ. ಮೊದಲನೇದು ಬಂದು ಡೆಫಿನೇಷನ್ ಆಫ್ ಎ ಸ್ಲೋಪ್ ಹೇಳಿರೋದೆ ಹಾಗೆ. ಸೊ ವಿತ್ x-axis ಇನ್ ಪಾಸಿಟಿವ್ ಡೈರೆಕ್ಷನ್ ಅಂತ, ಅದು ಮೊದಲನೇ ರೀಸನ್. ಹಾಗಾಗಿ ನಾವು x-axisನೇ ತಗೋತೀವಿ. ಎರಡನೇ ರೀಸನ್ ಬಂದು ನಾವು ಆ್ಯಂಗಲ್ ಮೆಷರ್ಮೆಂಟ್ ಮಾಡಬೇಕಾದ್ರೆ ಯೂಶ್ವಲಿ ಏನು ಮಾಡ್ತೀವಿ, ಎಲ್ಲಿಂದ ಕೌಂಟಿಂಗ್ ತೊಗೊತೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಆ್ಯಂಗಲ್ನ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. 0 1 2 3 4 ಈ ಥರ ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ಆ್ಯಂಗಲ್ಸ್ನ ಮೆಜರ್ಮೆಂಟ್ ಮಾಡ್ತಾ ಬರೋದು. ಸೊ ಟೋಟಲ್ ಇಲ್ಲಿ ತನಕ ಬಂದರೆ 360 ಡಿಗ್ರಿ ಅಂತ ಹೇಳ್ತೀವಿ. 0 to 360 ಡಿಗ್ರಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ, ಹೌದಲ್ಲ? ಸೊ x-axisಯಿಂದನೇ ಆ್ಯಂಗಲ್ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ನಾವು ವಿತ್ x-axisೇ ತಗೋತೀವಿ. ಇನ್ನೊಂದೇನೆಂದರೆ x-axis ಅನ್ನೋದು ಬೇಸ್ಮೆಂಟ್ ಥರ. ಸೊ ಆ ಬೇಸ್ಮೆಂಟಿಂದಾನೇ ನಾವು ಸ್ಲೋಪ್ನ ಹೇಳೋದಕ್ಕೆ ಸಾಧ್ಯ. ಸೊ ಇಲ್ಲ ಅಂದರೆ ಹೇಳಲಿಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ, ಇದು ವರ್ಟಿಕಲ್ ಆಗಿದ್ದಾಗ ಈ ಥರ ಲೈನ್ ಈಗ ಬಂತು ಅಂದರೆ ಇದನ್ನು ನಾವು ಹೀಗೆ ನಿಲ್ಲಿಸ್ಲಿಕ್ಕಾಗಲ್ಲ. ಸ್ಲೋಪ್ ಹೇಳೋದಕ್ಕೆ ಈ ಥರ ನಿಲ್ಲಿಸ್ಲಿಕ್ಕಾಗಲ್ಲ. ಇದನ್ನು ನಿಲ್ಲಿಸಿದ್ರೆ ಈ ಥರ ಏನಾಗುತ್ತೆ, ಬಿದ್ದೋಗ್ಬಿಡೋದು. ಅದೇ x-axis ಮೇಲೆ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿ ಈ ಥರ ನಿಲ್ಲಿಸಿದ್ರೆ ನಾವು ನೋಡಿ ಸ್ಲೋಪ್ನ ನಾವು ಸ್ಲ್ಯಾಂಟ್ ಆಗಿ ಈ ಥರ ನಿಲ್ಲಿಸಿ ನೋಡಿ ಸ್ಲೋಪ್ ಇದೆ ಅಂತ ಹೇಳ್ಬೋದು. x-axis ಬೇಸ್ಮೆಂಟ್ ಮೇಲೆ ನಾವು ಸ್ಟ್ಯಾಂಡ್ ಮಾಡ್ಬೋದು, ಅಲ್ಲಿಂದ ನಾವು ಕೌಂಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ನೋಡಿ ಸ್ಲೋಪ್ ಹೇಳೋದಕ್ಕೆ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, x-axisನ ಬೇಸ್ಮೆಂಟ್ ಆಗಿ ತಗೊಂಡು ನೆಕ್ಸ್ಟ್ ನಾವು ಕೌಂಟಿಂಗ್ ಮಾಡ್ತಾ ಹೋಗೋದು. ಹಾಗಾಗಿ x-axisನ ತಗೋತೀವಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಟೋಲ್ಡ್ ಯು ದ ಸ್ಲೋಪ್ ಆಫ್ ದ ಲೈನ್ ಇಸ್ tan theta, ಹೌದಲ್ಲ? ಸೊ ಟ್ಯಾಂಜೆಂಟ್ ಆಫ್ ದ ಆಂಗಲ್ ಮೇಡ್ ಬೈ ದ ಲೈನ್ ವಿತ್ x-axis ಇನ್ ಪಾಸಿಟಿವ್ ಡೈರೆಕ್ಷನ್ ಇನ್ ದ ಸೆನ್ಸ್ ದ ಸ್ಲೋಪ್ ಆಫ್ ದ ಲೈನ್ ಇಸ್ tan theta. ಸೊ theta means what? The line which makes an angle with x-axis. ಸೊ ಯಾವ ಆ್ಯಂಗಲ್ನ ವಿತ್ x-axis ಅದು ಫಾರ್ಮೇಷನ್ ಮಾಡುತ್ತೆ ಲೈನು, ಅದನ್ನು ನಾವು ಥೀಟಾ ಅಂತ ಹೇಳಿ ಕರಿತೀವಿ, ಹೌದಲ್ಲ? ಸೊ ಇಲ್ಲಿ ಪ್ರಾಬ್ಲಮ್ ಏನಂತ ಕೊಟ್ಟಿದ್ದಾರೆ ಅಂದರೆ ನೋಡಿ, ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ which makes an angle 30 degree. Observe carefully. Find the slope of a line which makes an angle 30 degree with x-axis in positive direction. Here you have to find the slope of the line. That line makes an angle 30 degree with x-axis. ಆ ಲೈನು ವಿತ್ x-axis 30 degree ಫಾರ್ಮೇಷನ್ ಮಾಡ್ತಿದೆ. ಹಾಗಿದ್ರೆ ನೀವು ಸ್ಲೋಪ್ ಆಫ್ ದ ಲೈನ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಹಿಯರ್ ಥೀಟಾ ಇಸ್ ನಥಿಂಗ್ ಬಟ್ ವಾಟ್? 30 ಡಿಗ್ರಿ. ಸೊ ಹಾಗಾಗಿ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನಾಗುತ್ತೆ, ಸೊ ಅಬ್ಸರ್ವ್ ಮಾಡಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಿ ಹ್ಯಾವ್ m is equal to tan theta. That is the slope, ಹೌದಲ್ವಾ? ಹಿಯರ್ theta is equal to what? 30 degree. ಸೊ m is equal to ಏನಾಯ್ತು ಇದು? tan 30 degree. So what is the value of tan 30 degree? So tan 30 degree ವ್ಯಾಲ್ಯೂ ಏನು? ನಿಮಗೆ ಇದು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸು, tan 30, tan 60, tan 45, tan 90, tan 0 ಇದೆಲ್ಲ ವ್ಯಾಲ್ಯೂಸು ನಿಮಗೆ ಹೈಸ್ಕೂಲ್ SSLCನಲ್ಲೇ ಸ್ಟ್ಯಾಂಡರ್ಡ್ ಆಂಗಲ್ಸ್ ಡಿಸ್ಕಸ್ ಮಾಡಿರ್ತೀರಿ. ಒನ್ ಮೋರ್ ಟೈಮ್ ನೀವು ಫಸ್ಟ್ ಇಯರ್ PUCನಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀರಿ. ನಾನಿಲ್ಲಿ ಆ್ಯಂಗಲ್ ವ್ಯಾಲ್ಯೂಸ್ನ ಹೇಳಿರ್ತೀನಿ. ಇದು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಏನಿದೆ, ದೇ ಆರ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಕಲಿಲೇಬೇಕು. ಸೊ ಫಸ್ಟ್ ಇಯರ್ PUCನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಕಲಿಲೇಬೇಕಾಗಿರೋವಂಥ ಟಾಪಿಕ್ಸ್ ಇವು. ಟ್ರಿಗ್ನೋಮೆಟ್ರಿ ಆಗಲಿ, ಸ್ಟ್ರೈಟ್ ಲೈನ್ಸ್ ಆಗಲಿ, ಈವನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಲಿ, ಈ ಥರದ್ದೆಲ್ಲ ಚಾಪ್ಟರ್ಸ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಕಲಿಲೇಬೇಕು. ಯಾಕೆ ಅಂದರೆ ಹೈಯರ್ ಡಿಗ್ರೀಸ್ಗೆ ಹೋದಂಗೆ, ಅಂದರೆ ನೆಕ್ಸ್ಟ್ ಸೆಕೆಂಡ್ PUCಗಾಗಲಿ ಅಥವಾ ಅದರಿಂದ ಮುಂದಕ್ಕೆ ನೆಕ್ಸ್ಟ್ ಪೊಸಿಷನ್ಸ್ಗೆ ಹೋದರೆ ಅಲ್ಲೆಲ್ಲ ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಇವನ್ನೆಲ್ಲ ಮತ್ತೆ ಸ್ಟಡಿ ಮಾಡ್ತಾ ಹೋಗ್ತೀರಿ. ಸೊ ಹಾಗಾಗಿ ಇದೆಲ್ಲ ಕಲ್ತಿರಬೇಕು. ಸೊ tan 30 ವ್ಯಾಲ್ಯೂ ಈಸ್ 1/√3. ಇದು ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನಲ್ಲಿ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲ್ಲೇ ಬರುತ್ತೆ.
ಸೊ ನೋಡೋಣ, ನಾನು ಇಫ್ ಪಾಸಿಬಲ್ ನಾನು ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ದು ಟೇಬಲ್ ಏನಿದೆ ಅದು ಫಾರ್ಮುಲಾ ನಾನು ಸೆಂಡ್ ಮಾಡ್ತೀನಿ. ಸೊ ಇದು ವ್ಯಾಲ್ಯೂ, ಇದು ಆನ್ಸರ್ ಇದು. ಸೊ ಟ್ಯಾನ್ 30 ಡಿಗ್ರಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ 1/√3 ಅಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಪ್ರಾಬ್ಲಮ್ ಇಷ್ಟನೇ. ನಾನಿಲ್ಲಿ ಇನ್ ಡೀಟೈಲ್ ಆಗಿ ಬರ್ದಿದ್ದೀನಿ. ಇಷ್ಟು ಡೀಟೈಲ್ ಆಗಿ ಏನು ಬರೆಯುವಂಥ ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ನೀವು m is equal to tan theta, ಸೊ m is equal to tan 30 1/√3, m is equal to 1/√3 ಅಂತ ಹೇಳಿ ಬರಿಬೋದು. ಹಿಯರ್ m is nothing but a slope. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಹೇಳಿದೆ, ದ ಸ್ಲೋಪ್ ಆಫ್ ಎ ಲೈನ್ ಈಸ್ ಡಿನೋಟೆಡ್ ಬೈ m, ಸ್ಮಾಲ್ ಲೆಟರ್ m ಅಂತ ಹೇಳಿ ಡಿನೋಟ್ ಮಾಡ್ತೀವಿ ಅಂತ. ಸೊ ಅರ್ಥ ಆಯ್ತಾ ನಾನು ಹೇಳಿದ್ದು? ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಅನ್ ಆಂಗಲ್ 60 degree with x-axis in positive direction. Here the line makes an angle 60 degree with x-axis. So again same format, m is equal to tan theta. So substitute the value of theta, that gives m is equal to tan theta in the sense tan 60 degree. So observe carefully, degree mention ಮಾಡಬೇಕು, ಬರೀ 60 ಅಂತ ಬರಿಬಾರ್ದು. ಸೊ ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಇವಾಗ ನೀವು ಮೆಜರ್ಮೆಂಟ್ ಆಫ್ ಅನ್ ಆ್ಯಂಗಲ್ನ ಡಿಸ್ಕಸ್ ಮಾಡಿರ್ತೀರಿ. ಸೊ ಅದರಲ್ಲಿ ಹೇಳಿರ್ತಾರೆ ರೇಡಿಯನ್ ಮೆಜರ್ಮೆಂಟು, ಡಿಗ್ರಿ, ಗ್ರೇಡಿಯಂಟ್, ಈ ಥರ ಡಿಫ್ರೆಂಟ್ ವೇಸ್ನಲ್ಲಿ ನಾವು ಆ್ಯಂಗಲ್ನ ಮೆಜರ್ಮೆಂಟ್ ಮಾಡ್ತೀವಿ ಅಂತ. ಸೊ ಒಂದೊಂದಕ್ಕೂ ಒಂದೊಂದು ಯೂನಿಟ್ ಇರುತ್ತೆ. ಸೊ ಹಾಗಾಗಿ ನೀವು ಡಿಗ್ರಿ ಅಂತ ಹೇಳಿದಾಗ ಅದನ್ನು ಮೆನ್ಷನ್ ಮಾಡಬೇಕದು. ಇಲ್ಲ ಅಂದರೆ ಟ್ಯಾನ್ 60 ರೇಡಿಯನ್ ಅಂದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ, ಟ್ಯಾನ್ 60 ಡಿಗ್ರಿ ಅಂದ್ರೆ ಬೇರೆ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಈಸ್ √3. ಸೊ ದಟ್ ಈಸ್ ದ ಸ್ಲೋಪ್ ಆಫ್ ಎ ಲೈನ್. ಸೊ ಅರ್ಥ ಆಯ್ತಾ ನಾನು ಹೇಳಿದ್ದು? ಇದೇ ಥರನೇ ಪ್ರಾಬ್ಲಮ್ಸ್ಗಳು ನಿಮಗೆ ಬರುವಂಥದ್ದು. The next problem is find the slope of a line which makes an angle 45 degree with x-axis in positive direction. Here theta means what? 45 degree. So the slope of the line is m is equal to tan theta. So m is equal to what? Tan 45 degree. So ಇಲ್ಲಿ tan 45 value is 1. So slope of the line is 1. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ಗೊತ್ತಿಲ್ಲ ಅಂದರೆ ಏನೂ ಮಾಡ್ಲಿಕ್ಕಾಗಲ್ಲ. ಮಸ್ಟ್ ಅಂಡ್ ಶುಡ್ ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಗೊತ್ತಿರಲೇಬೇಕು. ಸ್ಟ್ಯಾಂಡರ್ಡ್ ಆ್ಯಂಗಲ್ ಗೊತ್ತಿಲ್ಲ ಟ್ರಿಗ್ನೋಮೆಟ್ರಿದು ಅಂದರೆ ನೀವು ಅಪ್ಪಿತಪ್ಪಿನೂ ಏನೂ ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಿಂದ ನಿಮಗೆ ಒಂದೊಂದು ವಿವೇಕವಾಣಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವಿವೇಕವಾಣಿ ಏನಂದರೆ, ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ. ಯಾರ ಜೊತೆ ನಾವು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಅಲ್ಲಿ ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನೀವೇನೋ ಮಾತಾಡಬೇಕಾದ್ರೆ ನಿಮ್ಮ ಪೇರೆಂಟ್ಸ್ ಹತ್ರನೇ ಆಗಲಿ, ಒಂದು ರಿಕ್ವೆಸ್ಟಿಂಗ್ ಇದ್ದರೆ, ಒಂದು ಪ್ರೀತಿ ಇದ್ದರೆ, ಆವಾಗ ನಿಮಗೆ ಅವರು ರಿವರ್ಸ್ ಸ್ಪಂದಿಸೋದೇ ಬೇರೆ ಥರ ಇರುತ್ತೆ. ಆರೋಗ್ಯಂಟಾಗಿ ನೀವು ಕೇಳಿದಾಗ ಸ್ಪಂದಿಸೋ ಅಂಥದ್ದೇನೇ ಬೇರೆ ಇರುತ್ತೆ. ಹಾಗೆ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ನೀವು ಯಾರ ಜೊತೆ ಏನನ್ನು ಮಾತಾಡ್ತೀರಾ ಅನ್ನೋದಕ್ಕಿಂತ ಹೇಗೆ ಮಾತಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಸಂಸ್ಕಾರನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಹಾಗೇನೇ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಸಂಸ್ಕಾರನ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.